ಮೊದಲ ರಾಮನವಮಿಯನ್ನು ಕಣ್ತುಂಬಿಕೊಳ್ಬೇಕು, ಈ ಸಂದರ್ಭದಲ್ಲಿ ಶ್ರೀರಾಮಲಲ್ಲ ದರ್ಶನವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದಿಂದ ಸಾಕಷ್ಟು ಮಂದಿ ಭಕ್ತರು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಮೈಸೂರು, ಬೆಂಗಳೂರಿನಿಂದ ಸಾಕಷ್ಟು ಮಂದಿ ಭಕ್ತರು ಬಂದಿದ್ದಾರೆ. ರಾಮ ಲಲ್ಲ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಬಂದಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಈ ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮಲಲ್ಲ ದರ್ಶನ ಪಡಿಬೇಕು ಅಂತ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಸಂತೋಷವಾಗಿ ಬಂದಿದ್ದೀವಿ, ಸಂತೋಷವಾಗಿ ಹೋಗ್ಬೇಕ್ರಿ. ನೀವು ಹೇಳಿ ಮೇಡಮ್. ಒಳ್ಳೆ ದರ್ಶನ ಸಿಗ್ಬೇಕು ನಮಗೆ, ತುಂಬಾ ಸಂತೋಷ. ಫಸ್ಟ್ ನಾವು ನೆನೆಸ್ಕೊಂಡೇ ಇಲ್ಲ ಬರ್ತೀವಿ ಅಂತ. ಸೊ ಥ್ಯಾಂಕ್ಸ್ ಟು ದ ಗೌರ್ಮೆಂಟ್, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಫಸ್ಟ್ ರಾಮನವಮಿ, ವಿ ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ಇನ್ ದಿಸ್ ಜನ್ಮಭೂಮಿ. ಮೇಡಮ್, ರಾಮ ಜನ್ಮಭೂಮಿಗೆ ಬಂದದ್ದು ತುಂಬ ಸಂತೋಷ ಆಗಿದೆ. ನಾನು ಭದ್ರಾವತಿಯಿಂದ ಬಂದಿರೋದು, ಬೇಸಿಕಲಿ ಭದ್ರಾವತಿ, ಬಟ್ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಇದೊಂಥರ ರೋಮಾಂಚನ ನಮಗೆ. ಅದು 500 ವರ್ಷದಿಂದ ನಮ್ಮ ಜನ್ಮಸ್ಥಾನಕ್ಕೆ ಬೇಕು ಬೇಕು ಅಂತ ಮಾಡಿರೋ ಸಿಕ್ಕಿದ್ದು ನಮಗೆ ಈಗ ನಮ್ಮ ಜನ್ರೇಷನಲ್ಲಿ ಸಿಕ್ಕಿರೋದಕ್ಕೆ ಭಾಳ ಸಂತೋಷ ಆಗ್ತದೆ. ನಾವು ಪುಣ್ಯ ಮಾಡಿದ್ದೀವಿ. ಈ ಥರ ಇದಕ್ಕೇನೋ ರಾಮನವಮಿ ದಿವಸ ಇಲ್ಲಿ ಬಂದ್ಬಿಟ್ಟು. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಈ ರಾಮನ ದರ್ಶನ ಪಡೆಯೋದಕ್ಕೆ ನಾವು ನಿಜಕ್ಕೂ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿ. ಹೇಗೆ ಅನಿಸ್ತಾ ಇದೆ ರಾಮನವಮಿ ಸಂದರ್ಭದಲ್ಲಿ ಅಯೋಧ್ಯೆ ಹೇಗೆ ಸಿಂಗಾರಗೊಂಡಿದೆ? ಭಾಳ ಚೆನ್ನಾಗಿದೆ. ಯಾಕಂದರೆ ಎಲ್ಲ ನಾವು ಇದೇ ಮೊದಲೇ ಬಾರಿ ಬರ್ತಾ ಇರೋದು. ಕೆಲವೊಂದು ಸ್ಟ್ರೀಟ್ಗಳಲ್ಲಿ ಸ್ವಲ್ಪ ಅದಿಲ್ಲ, ಬಟ್ ಇಂಪ್ರೂವ್ ಮಾಡಬೇಕಾಗತ್ತೆ, ಮಾಡ್ತಾರೆ. ಬಟ್ ನಮಗೆ ನೋಡಿದ್ರೆ 10-15 ಕಿಲೋಮೀಟರ್ ದೂರದಿಂದ ನಮಗೆ ಇದು ರೋಮಾಂಚನಗೆ ಬಂದ ತಕ್ಷಣ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಸರಿ, ಹೇಗಿದೆ ಅನಿಸುತ್ತೆ ರಾಮನವಮಿ ತಯಾರಿ ಅಯೋಧ್ಯೆಯಲ್ಲಿ? ಸರ್, ನಾನು ಮೈಸೂರಿಂದ ಬಂದಿದ್ದೀನಿ. ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ ಅವರ ಸೇವಕ. ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂಥೇಳಿ ಆರ್ಗನೈಸೇಷನ್ ಇದೆ ಮೈಸೂರಲ್ಲಿ. ನಮ್ಮದೊಂದು ಗೋಶಾಲೆ ಇದೆ ಅವ್ರ ಹೆಸರಲ್ಲಿ. ರಾಮ ಆದರ್ಶ ಕೃಷ್ಣ ಸಾಮಾಜಿಕ. ರಾಮನ ಆದರ್ಶವೇ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ನಮ್ಮ ಜೀವನ ಹೇಗೆ ಅಳವಡಿಸ್ಕೊಳ್ಬೇಕು, ಪ್ರೀತಿ ಪ್ರೇಮ ಅಂದರೆ ಏನು, ಅಣ್ಣ ತಮ್ಮ ಅಂದ್ರೇನು, ಜನರಿಗೆ ಹೇಗೆ ನಾವು ಆಡಳಿತ ಕೊಡಬೇಕು, ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಕಲಿಸ್ಕೊಟ್ಟವನು ಶ್ರೀರಾಮಚಂದ್ರ. ಈ ಪುಣ್ಯ ದಿನ ಶ್ರೀರಾಮನವಮಿ ನಾಳೆ ಇದೆ. ಇವತ್ತು ಪುಣ್ಯ ದಿನದಲ್ಲಿ ನಾವೆಲ್ಲ ಬಂದಿದ್ದೀವಿ. ಇದೊಂಥರ ಬಹಳ ಅದ್ಭುತವಾದ, ಇದು ಹಿಂದೆ ಕೇಳಿದ್ದು ನೋಡಿರಲಿಲ್ಲ, ಆದರೆ ಈಗ ನೋಡೋವಂಥ ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ. ತುಂಬ ಆನಂದ ಆಗ್ತಾ ಇದೆ. ನಾವೆಲ್ಲ ಇವತ್ತು ತುಂಬ ಪವಿತ್ರರು ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ಬಹಳ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ನೀವು ಕರ್ನಾಟಕದವರು, ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, TV9 ಅವರು ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಭಾಳ ಸಂತೋಷವಾಗಿದೆ. ಎಲ್ಲರಿಗೂ ಆ ಶ್ರೀರಾಮಚಂದ್ರ ಸದ್ಗತಿಯನ್ನು ಕೊಡಲಿ, ಸತ್ಪ್ರಾಪ್ತಿಯನ್ನು ಕೊಡಲಿ. ಸಿಯೋವರ ರಾಮಚಂದ್ರಕ್ಕೆ ಬೋಲೋ, ಸೀತಾರಾಮಚಂದ್ರ ಪ್ರಭುಕ್ಕೆ. ಇನ್ನೊಬ್ರು ಭಕ್ತರು ಬಂದಿದ್ದಾರೆ. ನೀವೆಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಸರ್. ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆ ನೋಡ್ತಾ ಇದ್ರೆ? ಅಯೋಧ್ಯೆ ಹೇಗೆ ಸಿಂಗಾರಗೊಂಡಿದೆ? ರಾಮನವಮಿ ಸಂದರ್ಭದಲ್ಲಿ ನೀವು ರಾಮನ ದರ್ಶನವನ್ನು ಮಾಡ್ಲಿಕ್ಕೆ ಬಂದಿದ್ದೀರಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಆ್ಯಕ್ಚುಲಿ ಈ ಥರ ದರ್ಶನ ಸಿಗ್ತಾ ಇರೋದು 500 ವರ್ಷಗಳಿಂದ ನಾವು ಕಾಯ್ತಾ ಇರೋದು. ಈ ನಮ್ಮ ಕಾಲಘಟ್ಟದಲ್ಲಿ ಆಗಿದೆ. ನಮಗೆ ದರ್ಶನ ಸಿಗ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಅನ್ನಿಸ್ತಾ ಇದೆ. ನಿಜವಾಗ್ಲೂ ದರ್ಶನ ಚೆನ್ನಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆನಾ? ಇಲ್ಲಿನ ರೋಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನವಮಿ ಸಂದರ್ಭದಲ್ಲಿ ಅಯೋಧ್ಯೆಗೆ ಬರ್ತಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ಭಾರಿ ಚೆನ್ನಾಗಿದೆ, ಭಾರಿ ಖುಷಿಯಾಗಿದೆ, ಸಂತೋಷವಾಗಿದೆ, ಆನಂದವಾಗಿದ್ದೀವಿ. ನಾವು ಹೊಸಪೇಟೆಯಿಂದ ಬಂದಿದ್ದೀವಿ. ಇಲ್ಲಿ ರಾಮನವಮಿ ಸಂದರ್ಭದಿಂದ ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ಡೆವಲಪ್ಮೆಂಟ್ ಭಾಳ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಐತೆ. ಎಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ? ಸಾಕಷ್ಟು ಜನ ಬರ್ತಾ ಇದ್ದರು, ಲಕ್ಷಾಂತರ ಜನ ಬರ್ತಾ ಇದ್ದರು. ಕರ್ನಾಟಕದಿಂದ ಸಾಕಷ್ಟು ಜನ ಬಂದರು. ಸರ್, ನಾವು ಹರಪನಹಳ್ಳಿಯಿಂದ ಬಂದಿದ್ದೀವಿ. ರಾಮನವಮಿ ಐಕ್ಯವಾಗಿ ಬಂದಿದ್ದೀವಿ. ನಾವು ರಾಮ ಓಡಾಡಿದ ನೆಲದಲ್ಲಿ ನಾವು ಓಡಾಡ್ತೀವಿ ಅಂತಂದ್ರೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಭಾಳ ಖುಷಿ ಆಗ್ತಿದೆ. ರಾಮ ಎಷ್ಟು ವರ್ಷ ಆಯ್ತು ಸರ್? 5,000 ವರ್ಷ ಇಲ್ಲದೆ ರಾಮ ಓಡಾಡಿದಂಥ ಜಾಗದಲ್ಲಿ ನಾವು ಓಡಾಡ್ತೀವಿ ಅಂತ ನಮ್ಮಂಥ ಧನ್ಯ ಯಾರಿಲ್ಲ ಅಂತ ನಾವು ಅನ್ಕೊತಿದ್ದೀವಿ. ನಾವು ಹಾಸನದಿಂದ ಬಂದಿದ್ದೀವಿ. ಇವತ್ತು ರಾಮನವಮಿ ಪ್ರಯುಕ್ತ ಬಂದಿದ್ದೀವಿ. ಇಲ್ಲಿ ರಾಮ ಜನ್ಮಭೂಮಿಯಲ್ಲಿ ಬಂದು ಇವತ್ತು ನಾವು ರಾಮನ ದರ್ಶನ ಪಡಿತಾ ಇದ್ದೀವಿ ಅಂದರೆ ನಮ್ಮ ಜನ್ಮ ಪಾವನ ಆಯಿತು ಅಂತಲೇ ಹೇಳಬೇಕು. ಇಲ್ಲಿ 100 ಜನ ಕರಸೇವಕರು ಪ್ರಾಣತ್ಯಾಗ ಮಾಡಿ ಇವತ್ತು ರಾಮನ ನೋಡೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ರಾಮನವಮಿಯ ಸಂದರ್ಭದಲ್ಲಿ ಅಯೋಧ್ಯೆಯನ್ನು ನೋಡ್ತಾ ಇದ್ರಿ, ಹೇಗೆ ಅನ್ನಿಸ್ತಾ ಇದೆ? ಈ ಅಯೋಧ್ಯೆ ಒಂದು ಒಳ್ಳೆ ಬೃಹದಾಕಾರದ ಒಳ್ಳೆ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಜನರಲ್ಲಿ ಹೆಚ್ಚಿನ ಒಂದು ಭಕ್ತಿ ಬಂದಿದೆ. ಇವತ್ತು ನಮ್ಮ ಮೋದಿಜಿಯವರು
ಇಲ್ಲಿವರೆಗೂ ಯಾವ ಪ್ರಧಾನಿಗಳು ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ಮಾಡಿ ಯಾವತ್ತು ಇವತ್ತು ಮೋದಿಯವರ ನಾವು ಯಾವತ್ತು ಗುಣಗಾನ ಮಾಡೋಕು ಇಡೀ ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲಿ ನಮ್ಮ ಒಳ್ಳೆ ಅಭಿವೃದ್ಧಿ ಒಂದು ಭಕ್ತಾದಿಗಳ ದೇಶವನ್ನಾಗಿ ಮಾಡಬೇಕಂತಕ್ಕಂತ ಹೇಳ್ಬಿಟ್ಟು ಮೋದಿಯವರು ಒಂದು ಇದಕ್ಕೆ ನಾವೆಲ್ಲ ತಲೆಬಾಯ್ಬಿಟ್ಟು ಅವರ ಒಂದು ಭಕ್ತಿಗೆ ನಾವು ಮೆಚ್ಚಿದ್ದೇವೆ. ನಾವು ಮೆಚ್ಚಿ ಅಲ್ಲಿದ್ದಲೂ ನಾವು ಇದನ್ನು ನೋಡಲೇಬೇಕು. ಇಲ್ಲಿ ಬಂದರೆ ನಮಗೆ ಏನೋ ಒಂದು ಪುನರ್ಜನ್ಮ ಆಗುತ್ತೆ ಅಂತಕ್ಕಂಥ ಒಂದು ಇದಾಗಿದೆ. ಇಂತಹ ಒಂದು ಭಕ್ತಿಯನ್ನು ಕಂಡು ನಾವು ಕಣ್ಣಾರೆ ನಾವು ಸಂತೋಷ ಪಡ್ತಿದ್ವಿ. ಜೈ ಶ್ರೀರಾಮ್. ಮಹಿಳೆಯರು ಕೂಡ ಬಂದಿದ್ದಾರೆ. ನೀವೆಲ್ಲಿಂದ ಬಂದಿದ್ದೀರಿ? ಹೊಸಪೇಟೆಯಿಂದ ಬಂದಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆ ನೋಡಿ ರಾಮನವಮಿ ಸಂದರ್ಭದಲ್ಲಿ ಬಂದಿದ್ದೀವಿ? ತುಂಬಾ ಖುಷಿ ಆಗ್ತಿದೆ. ಅದೇ ಎಲ್ಲೆಲ್ಲಿಂದ ನಾವು ಬರ್ತಿದ್ದಾರೆ, ನಮ್ಗೆ ಟ್ರಾವೆಲ್ ಝೋನ್ ಇಂದ ನಮ್ಗೆ ಕರ್ಕ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಾವು ಹೊಸಪೇಟೆಯಿಂದ ಬಂದಿದ್ದೀವಿ ಸರ್. ನಾವು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ರಾಮನ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು ನಾವು. ರಾಮನ ನೋಡಕ್ಕಂದ್ರೆ ಬಹಳ ಲಕ್ಕಿ, ನಾವೇ ಲಕ್ಕಿ. ನೀವೆಲ್ಲಿಂದ ಬಂದಿದ್ದೀರಿ? ಹಳೇಬೀಡಿಂದ ಬಂದಿದ್ದೀವಿ, ಮತ್ತೆ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಆಗಿತ್ತು, ಆದರೆ ಈಗ ನಮಗೆ ಟೈಮ್ ಕೂಡ ಬಂದಿದೆ. ತುಂಬ ಖುಷಿ ಆಗುತ್ತೆ. ರಾಮನವಮಿ ಸಂದರ್ಭದಲ್ಲೇ ಅಯೋಧ್ಯೆಗೆ ಬರ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆ ನೋಡಿದ್ರೆ? ಫಸ್ಟ್ ಟೈಮ್ ಬಂದಿರೋದಲ್ವಾ, ನಂಗೊಂಥರ ಅದೃಷ್ಟ ಅನಿಸುತ್ತೆ. ರಾಮನವಮಿ ಟೈಮಲ್ಲೇ ಬಂದಿದ್ದೀವಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದಕ್ಕೂ ನವಮಿ ಇರೋದಕ್ಕೂ ನಮಗೊಂಥರ ಖುಷಿ ಆಗ್ತಾ ಇದೆ. ಕರ್ನಾಟಕದಿಂದ ಬಂದಿರತಕ್ಕಂತ ಭಕ್ತರು ಹೇಳ್ತಾ ಇದ್ದಾರೆ. ಇನ್ನೊಬ್ರು ಭಕ್ತರು ಮಾತಾಡ್ತೀನಿ ಅಂತ ಹೇಳಿ ಮೇಡಮ್. ಸರ್, ನನ್ನ ಹೆಸರು ವಸಂತ ಅಂತ. ನಾವು ಹೊಸಪೇಟೆಯಿಂದ ಬಂದಿರೋದು. ಇದು ಇಂಪ್ರೂವ್ ಆಗ್ಬೇಕಂತಂದ್ರೆ ಯೋಗಿ ಆದಿತ್ಯನಾಥ್ ಸರ್ ಇಲ್ದಿದ್ರೆ ಅದಾಗ್ತಾನೆ ಇದ್ದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಮೇಡಮ್ ನೀವೇನು ಹೇಳ್ಬೇಕು? ಹೊಸಪೇಟೆಯಿಂದ ಬಂದಿರೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರೂ ಕೂಡ ರಾಮನವಮಿಗೆ ಬಂದಿದ್ದಾರೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ರಾಮನವಮಿ ದಿವಸದಂದೇ ಶ್ರೀರಾಮಲಲ್ಲ ದರ್ಶನವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡಿಗರು ಕೂಡ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.